ಧರ್ಮ ಕೇಳಿ ಪಾಕ್ ಪೋಷಿತ ಉಗ್ರವಾದಿಗಳು ಭಾರತೀಯ ನಾಗರಿಕ ಮೇಲೆ ಗುಂಡೇಟಿನಿಂದ ಕೊಂದಿರುವ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ತಿರಂಗ ಯಾತ್ರೆಗೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅಂತ ಆಂದೋಲನ ಸಿದ್ಧಲಿಂಗ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22, 2025ರಂದು ಭಾರತೀಯ ನಾಗರಿಕರ ಮೇಲೆ ಧರ್ಮ ಕೇಳಿ ಪಾಕಿಸ್ತಾನ ಘೋಷಿತ ಉಗ್ರವಾದಿಗಳು ಚಿತ್ರಹಿಂಸೆ ನೀಡಿ ಕೊಲ್ಲಿದ್ದಾರೆ. ಈ ಹೀನಾಯ ಕೃತ್ಯದ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ದಿಟ್ಟ ಹೆಜ್ಜೆಯನ್ನು ಮೆಟ್ಟಿ ಆಪರೇಷನ್ ಸಿಂಧೂರ್ ನಡೆಸಿ ವಿಜಯ ಪತಾಕೆಯನ್ನು ಹಾರಿಸಿ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಇಡೀ ವಿಶ್ವವೇ ನಮ್ಮ ದೇಶದ ಮೇಲೆ ಕೆಂಗಣ್ಣಿನಿಂದ ನೋಡದಂತೆ ಮಾಡಿದ್ದೆ. ಇದರ ಸಮರ್ಥನೆಗಾಗಿ ಮೇ 17ರಂದು ಪಹಲ್ಗಾಮ್ ಪ್ರತೀಕಾರವಾಗಿ ಯಶಸ್ವಿ ಆಪರೇಷನ್ ಸಿಂಧೂರ ಸಮರ್ಥನೆಯ ತಿರಂಗ ಯಾತ್ರೆಯನ್ನು ನಗರದ ನಗರೇಶ್ವರ ಶಾಲೆಯಿಂದ ಸಾಯಂಕಾಲ 4 ಗಂಟೆಗೆ ಜಗತ್ ವೃತ್ತದಲ್ಲಿ ಸಮಾರೋಪಗೊಳ್ಳುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಕಳೆದ ತಿಂಗಳು 22ನೇ ತಾರೀಕು ಕಾಶ್ಮೀರದಲ್ಲಿ ನಡೆದಂತಹ ಘೋರ ಕೃತ್ಯ ಇಡೀ ಭಾರತೀಯ ಸಮುದಾಯವನ್ನು ನೋವಿಗೆ ತಳ್ಳಿರುವಂತಹದ್ದು ತಮಗೆಲ್ಲ ಗೊತ್ತಿದೆ. ಪಾಕ್ ಬೆಂಬಲಿತ ಸುಮಾರು 4 ರಿಂದ 5 ಜನ ಮುಸ್ಲಿಂ ಆತಂಕವಾದಿಗಳು ಜಿಹಾದಿಗಾಗಿ ಗನ್ಗಳನ್ನು ಹಿಡ್ಕೊಂಡು ಬಂದು ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಕ್ಕೆ ಬಂದಂತಹ ಜನರಿಗೆ ಧರ್ಮ ಕೇಳಿ, ನೀನು ಹಿಂದೂನೋ ಅಥವಾ ಮುಸಲ್ಮಾನನೋ ಪ್ರಶ್ನೆ ಹಾಕಿ ಮುಸ್ಲಿಂ ಏತರರನ್ನು ಸುಮಾರು 26 ಜನರನ್ನು ಕೊಂದು ಹಾಕಿರುವಂತಹದ್ದು ಅತ್ಯಂತ ನೋವಿನ ಸಂಗತಿ. ಇದಾದ ಮೇಲೆ ಅಲ್ಲಿರುವಂತಹ ಒಬ್ಬ ಮಹಿಳೆ, ನನ್ನ ಗಂಡನ್ನೂ ಸಾಯಿಸಿದ್ದೀರಿ, ನನ್ನೂ ಸಾಯಿಸಿ ಅಂತ ಕೇಳಿಕೊಂಡ್ರೆ ಜಾಕೆ ತುಮಾರ ಮೋದಿ ಕೋ ಬೋಲೋ ಅನ್ನುವಂಥ ಉದ್ದಟತನ ಪ್ರದರ್ಶನವನ್ನು ಆ ಜಿಹಾದಿಗಳು ಮಾಡಿದ್ದು. ಮತ್ತು ಮದುವೆ ಆದ ಕೇವಲ 6 ದಿನಗಳ ಮದುಮಗನನ್ನು, ಅದು ವಾಯು ಸೇನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸೈನಿಕನನ್ನು ಆ ದುಷ್ಟ ಮತಾಂಧ ಜಿಹಾದಿಗಳು ಹಣೆಗೆ ಗುಂಡಿಟ್ಟು ಕೊಂದಾಕಿದ್ರು. ಬರೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಮನುಕುಲದ ಪರ ಇರುವ ಎಲ್ಲ ದೇಶಗಳು ಈ ಘಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಇಡೀ ಭಾರತದ ನಿವಾಸಿಗಳ ಒಕ್ಕೋರಿನ ಆಗ್ರಹ ಏನಾಗಿತ್ತು ಅಂದರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು. ಈ ದೇಶದ ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 10 ರಿಂದ 12 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿರುವಂಥ ಗುರಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಶುರು ಇಟ್ಟರು. ಆಪರೇಷನ್ ಸಿಂಧೂರ ಅಂತ. ಪ್ರವಾಸಕ್ಕೆ ಹೋದಂತಹ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದಂತಹ ದುಷ್ಟರಿಗೆ ಸಿಂಧೂರಿನ ಹೆಸರಿನಲ್ಲಿಯೇ ಶಿಕ್ಷೆ ಕೊಡಬೇಕು ಅಂತ ಯೋಗ್ಯ ಕಾರ್ಯಾಚರಣೆಯನ್ನು ನಮ್ಮ ಸೇನಾಧಿಕಾರಿಗಳು ಕೈಗೊಂಡದ್ದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಂತಹ ಒಂದು ಶ್ರೇಷ್ಠ ಸಾಧನೆ. ಬಹುದಿನಗಳಿಂದ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರನ್ನು ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಮಾಡಿದ್ದು ಇದು ನಮ್ಮ ವೀರ ಸೈನಿಕರಿಗೆ ಸಂದಂತಹ ಗೌರವ. ಹೀಗಾಗಿ ಇಂತಹ ಸೈನಿಕರ ಸ್ಫೂರ್ತಿಯನ್ನು ಹೆಚ್ಚಿಸುವುದಕ್ಕಾಗಿ, ಅವರ ಬಲವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಭಾರತ ದೇಶದಲ್ಲಿ
ಭಾರತದ ನಾಗರಿಕರು, ಸಂತರು, ನಿವೃತ್ತ ಸೈನಿಕರು ಎಲ್ಲರೊಡನೆ ಆಪರೇಷನ್ ಸಿಂಧೂರ ಯಶಸ್ವಿಯ ವಿಜಯೋತ್ಸವವನ್ನು ತಿರಂಗ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾಳೆ ಯಾತ್ರೆಯನ್ನು ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಯಂಕಾಲ 4 ಗಂಟೆಗೆ ನಗರೇಶ್ವರ ಶಾಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ತಿರಂಗ ಯಾತ್ರೆ ಪ್ರಾರಂಭ ಆಗುತ್ತೆ. ಸಂಜೆ ಜಗತ್ವೃತ್ತಕ್ಕೆ ತಲುಪಿ ಅಲ್ಲಿ ಬಹಿರಂಗ ಸಮಾವೇಶವನ್ನು ನಾವೆಲ್ಲರೂ ಕೂಡ ಮಾಡೋರಿದ್ದೀವಿ. ಇದು ಪಕ್ಷಾತೀತ, ಜಾತ್ಯತೀತ ಮತ್ತು ಧರ್ಮಾತೀತ ಯಾತ್ರೆಯಾಗಿರುವುದರಿಂದ ಕಲಬುರಗಿ ನಗರದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ ಪ್ರತಿ ಮನೆಯಿಂದಲೂ ಕೂಡ ಇದು ನನಗೆ ಸಂಬಂಧ ಇಲ್ಲ, ನಾನ್ಯಾಕೆ ಹೋಗಬೇಕು ಅನ್ನುವಂತಹ ಭಾವನೆ ಇಟ್ಕೊಳ್ಳದಾನೆ ಪ್ರತಿ ಮನೆಯಿಂದ ಇಬ್ಬರು ಸಂಖ್ಯೆಯಲ್ಲಿ ಬಂದು ಸಂತರ ನೇತೃತ್ವದಲ್ಲಿ ನಡೆಯುವಂತಹ ಈ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮೂಲಕ ನಾನು ಈ ಕಲಬುರಗಿ ಜಿಲ್ಲೆಯ ಮತ್ತು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಭಾರತೀಯರನ್ನು ನಾವು ಇವತ್ತು ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ಕೇವಲ ತಿರಂಗ ಯಾತ್ರೆ 3 ಬಣ್ಣದ ಧ್ವಜವನ್ನು ಇಟ್ಕೊಂಡು ಯಾತ್ರೆ ಮಾಡುವಂಥದ್ದಲ್ಲ. ಭಾರತದ ಶಕ್ತಿಯನ್ನು, ಸೈನಿಕರ ಬಲವನ್ನು ಇವತ್ತು ವಿಶ್ವ ನೋಡಿದೆ. ಭಾರತ ಅಂದರೆ ನಿರ್ಲಕ್ಷ್ಯಕ್ಕೊಳಪಟ್ಟಂತಹ ದೇಶ ಆಗಿತ್ತು. ಆದರೆ ಈಗ ಬಲಿಷ್ಠ ಭಾರತ ಆಗಿದೆ. ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳ ಇತಿಹಾಸವನ್ನು ಇವತ್ತು ಜಗತ್ತಿಗೆ ನಾವು ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. ಭಾರತವನ್ನು ಜಗದ್ಗುರು ರಾಷ್ಟ್ರವನ್ನು ಮಾಡಲಿಕ್ಕೆ ನಾವು ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರ ಪರಿಣಾಮವಾಗಿ ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು ಈ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ.